ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮೊಡಲಿ ಟ್ಯಾಲೆಂಟ್ಸ್ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಸೊಣಪಂತ್ರಿ ವಿಶೇಷವಾಗಿ ನಮ್ಮ ರೈತರಿಗೋಸ್ಕರ ಡ್ರೋನ್ನಿಂದ ನಾವು ಏನು ಸಿಂಪಡಣೆ ಮಾಡ್ತೀವಿ ರಾಸಾಯನಿಕ ಪದಾರ್ಥವನ್ನು. ಸೊ ಅಂಥ ಡ್ರೋನ್ ನಮ್ಮ ಮುಂದೆ ಇದೆ. ಸೊ ಇವಾಗ ಅದು ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ ನೋಡೋಣ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ. ಓಕೆ, 10 ಲೀಟ್ರ್ ಕೆಪಾಸಿಟಿ ಇರುವಂಥ ಈ ಒಂದು ಡ್ರೋನ್ ಮಿಷಿನ್ ಈಗ ನೋಡ್ಬೋದು, ಈಗ ಆನ್ ಆಗ್ತಾ ಇದೆ. ಈಗಾಗಲೇ ನಾವು ರಾಸಾಯನಿಕ ಸಿಂಪರಣೆಯನ್ನು ಏನು ಲಿಕ್ವಿಡನ್ನು ಇಲ್ಲಿ ಹಾಕಿದ್ದೀವಿ ನೋಡಿ. ಭಾಳ ಅದ್ಭುತವಾದ ಒಂದು ಗೇಜನ್ನು ಹೊಂದಿದೆ, ಭಾಳ ಅದ್ಭುತವಾದ ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಇಲ್ಲೆಲ್ಲ ನೋಡ್ಬೋದು, ಭಾಳ ವಿಶೇಷವಾದಂಥ ಡ್ರೋನ್ ಇದಾಗಿದೆ. ನೀವು ನೋಡ್ಬೋದು, ವಿಶೇಷವಾದಂಥ ಡ್ರೋನ್ ಆ ಕಡೆ ಹೋಗ್ತಾ ಇದೆ. ಸರ್, ಎಷ್ಟು ಕೆಪಾಸಿಟಿ ಇದೆ ಇದು? ಎಷ್ಟು 10 ಲೀಟ್ರ್. ಈಗ ನೀವು ಒಂದು ಎಕರೆಗೆ ಎಷ್ಟು ಟೈಮನ್ನು ತಗೊಳುತ್ತೆ? 10 ನಿಮಿಷ ತಗೋತೀರಿ. 10 ನಿಮಿಷದಾಗ 1 ಲೀಟರ್ 10 ನಿಮಿಷ 7 ನಿಮಿಷ ಕಮ್ಮಿ. ಓಕೆ, ಎಷ್ಟು ಮೀಟರ್ ಹೈಟ್ ಹೋಗುತ್ತಂತ? 400 ಮೀಟರ್ ಹೈಟ್. 400 ಮೀಟರ್ ಹೈಟ್ ಹೋಗುತ್ತೆ. ನೋಡ್ಬೋದು, ಇಲ್ಲಿ ಭಾಳ ಚೆನ್ನಾಗಿ ವಿಹಂಗಮನವಾಗಿ ನೋಟವನ್ನು ನೋಡ್ತಾ ಇದ್ದೀರ ನೀವು. ಭಾಳ ಅದ್ಭುತವಾದಂಥ ಮಿಷಿನ್ ಇದಾಗಿದೆ. ನಿಮ್ಮ ಒಂದು ಹೊಲಕ್ಕೆ ಭಾಳ ಬೇಕಾಗುವಂಥ ಸಮಯವನ್ನು ಉಳಿಸುವಂಥ ಒಂದು ಟೆಕ್ನಾಲಜಿ ಹೊಂದಿದೆ. ಭಾಳ ವಿಶೇಷವಾದಂಥ ನೋಡ್ಬೋದು, ಇಲ್ಲಿ ಡ್ರೋನ್ ಭಾಳ ವಿಶೇಷವಾದಂಥ ಗಮನವನ್ನು ಇಟ್ಟು ವಿಶೇಷ ತರಬೇತಿ ಹೊಂದಿದಂಥ ತರಬೇತಿದಾರರು ಕೂಡ ಇಲ್ಲಿದ್ದಾರೆ. ನಿಮ್ಮ 1 ಎಕರೆಯನ್ನು ಕೇವಲ 10 ನಿಮಿಷದಲ್ಲಿ ರಾಸಾಯನಿಕ ಸಿಂಪರಣೆಯನ್ನು ಮಾಡುವಂಥ ವಿಶೇಷವಾದಂಥ ಡ್ರೋನನ್ನು ಈಗ ನೋಡ್ತಾ ಇದ್ದೀರ ನೀವು. ಅತಿ ಎತ್ತರದಲ್ಲಿ ಇದು ಹಾರ್ತಾ ಇದೆ, ನೋಡ್ಬೋದು ನೀವು. ನಾವಿವತ್ತು ಬಂದಿದ್ದೀವಿ ಕೌಜಲ್ಗಿ ಗ್ರಾಮಕ್ಕೆ. ಈ ಕೌಜಲ್ಗಿಯಲ್ಲಿ ನೀವು ಡೆಮೋ ನೋಡ್ತಾ ಇದ್ದೀರ. ವಿಶೇಷವಾಗಿ ಎಲ್ಲ ಬೆಳೆಗಳಿಗೆ, ನಿಮ್ಮ ಹೊಲದಲ್ಲಿರುವಂಥ ಎಲ್ಲ ಬೆಳೆಗಳಿಗೆ ರಾಸಾಯನಿಕವನ್ನು ಸಿಂಪರಣೆ ಮಾಡುವಂಥ ಡ್ರೋನ್ ಇದಾಗಿದೆ. ಈಗಾಗಲೇ ಟೇಕಪ್ ಜೋನ್ಗೆ ಬಂದಿದೆ, ನೋಡ್ಬೋದು ಇಲ್ಲೆಲ್ಲ. ಕೇವಲ 10 ನಿಮಿಷದಲ್ಲಿ 1 ಎಕರೆ ರಾಸಾಯನಿಕವನ್ನು ಸಿಂಪರಣೆ ಮಾಡುವಂಥ ವಿಶೇಷವಾದ ಡ್ರೋನ್ ಇದಾಗಿದೆ, ನೋಡ್ಬೋದು. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಮಾರುತಿ ಭೀಮಪ್ಪ ಕಂಡೂಜಿ ರಾವುತ. ಸರ್, ಯಾವ ನಿಮ್ಮದು? ಕೌಜಲ್ಗಿ. ಎಷ್ಟು ವರ್ಷ ಸರ್ ನೀವು ರೈತಕ್ಕೆ ಮಾಡಕೈತಿ? ನಾವು ರೈತಕ್ಕೆ ಮಾಡೋಕ್ಕೆ 20 ವರ್ಷ ಆಯಿತು. 20 ವರ್ಷ ಆಯ್ತು. ಏನು ಎಲ್ಲ ಕಡೆ ಹೆಂಗೈತಿ ನಿಮ್ದು ಭೂಮಿ? ನಮ್ದು ಎಲ್ಲ ಕಬ್ಬು ಐತ್ರಿ, ಒಟ್ಟು ಕಬ್ಬು ಐತ್ರಿ. ಏನಾದ್ರು ಹೊಸದ ಇದು ಮಾಡಿದ್ರಿ? ಏನು ಮಾಡಿಲ್ರಿ ನಾ, ಎಲ್ಲ ಬರೀ ಕಬ್ಬ ಅಷ್ಟ. ಈಗ ನೀವು ನಿಮ್ಮ ಪಪ್ಪಾರ ಮತ್ತು ನಿಮ್ಮ ಅಜ್ಜಾರ ಕಾಲದಾಗಿಂದು ಕಬ್ಬ ಐತ್ರಿ? ತೋಟ ಇದ್ದು ನಮ್ಮ ಅಜ್ಜಾರ ಕಾಲಿನಿಂತ್ರ. ಈಗ ಇದು ಡ್ರೋನ್ ಬಂದೈತ್ರಿ, ಈಗ ಹಾರಿಸಿದ್ ನೋಡಿದ್ರಿ? ನೋಡಿದ್ರು. ಈ ಹಿಂದೆ ಟಿವಿಯಾಗೆಲ್ಲ ನೋಡಿದ್ವಿ. ಈಗ ಡ್ರೋನ್ ಪ್ರತಾಪ ಇದ್ರಲ್ಲ, ಇದನ್ನ ತಯಾರು ಮಾಡಿದವ್. ಇದ್ರಾಗ ಅಂದ್ರ ನಾವ್ ಕೇಳೋ ಪ್ರಶ್ನೆ, ಈಗ ಮೊದಲೆಲ್ಲ 1 ಎಕರೆಗೆ ನಾವು ಇದು ಔಷಧ ಹೊಡಿಬೇಕಾರೆ ಎಷ್ಟು ಹೊತ್ತು ತಗೋತೈತ್ರಿ? ಅದು ಒಬ್ಬ ಮನುಷ್ಯರೇ 1-2 ತಾಸ್ನಾಗ ಹೊಡಿತಾನ್ರಿ 1 ಎಕರೆ. ಯಾರು ತಗೋತೈತ್ರಿ ಪೇಮೆಂಟ್ ಅವಾಗೇನು 300 ರೂಪಾಯಿ ಕೊಡ್ತೀವ್ರಿ. ನೀವು ಲಿಕ್ವಿಡ್ ಎಲ್ಲ ಕೊಡಿಸ್ಕೊಟ್ರಿ? 300 ರೂಪಾಯಿ ರೀ. 300 ರೂಪಾಯಿ. ಸೊ ಈಗ ಇದು 10 ನಿಮಿಷನಾಗ ನಾವು ಹೊಡ್ಕೊಡ್ತೀವಿ ಅಂತ ಒಂದು ಅವ್ರು ಮಾತಲ್ಲಿ ಕೊಟ್ರು. ಅವ್ರ ಮಾತು ಕೊಟ್ರೆ ಅದಕ್ಕೆ ನಮಗೆ ಗ್ಯಾರಂಟಿ ಬೇಕರಲ್ಲ. ಅವ್ರು ನಿಮ್ಗೆ ತೋರ್ಸಾರ. ಈಗ ಅಂದ್ರೆ ಹಿಂದಿನ ಟೆಕ್ನಾಲಜಿಗೆ ಈಗಿನ ಟೆಕ್ನಾಲಜಿಗೆ ವ್ಯತ್ಯಾಸ ನಿಮ್ಗೆ ಹೆಂಗ ಅನ್ಸತ್? ವ್ಯತ್ಯಾಸ ಆತರಲ್ಲ, ಮತ್ತೆ ಪರಕ ಆತರಲ್ಲ. ಈಗ ಇದು ರೈತರಿಗೆಲ್ಲ ಉಪಯೋಗ ಐತ್ರಿ? ಉಪಯೋಗ ಐತಿರ್ಲಿ. ಮಾಡಿದ್ರ ಚಂದಂಗ್ ನಡೆದ್ರ ಉಪಯೋಗ ಐತ್ರಿ. ಮತ್ತೆ ಇದು ನಡಿಲಿಲ್ಲ, ಸಾಯ್ಲಿಲ್ಲ ಅಂದ್ರೆ ಮುಂದೆ ನಮಗ ಉಪಯೋಗ ಹೆಂಗ್ ಗೊತ್ತಾಗ ತೋರ್ಸೇ ಬಿಡ್ತಾರ. ಅಲ್ಲ, ಭೂಮಿ ಒಳಗೆ ಹೊಡೆದಿತ್ತು ಆಗ್ಬೇಕ್ರಿ. ಅಂದ್ರ ಇದನ್ನ ಈಗ ನೋಡಿ ಐತ್ರಿ. ಸರಿ, ಸದ್ದ ಆಳುಗಳು ಸಿಗಂಗಿಲ್ಲ, ಹಿಂಗಾಗಿ ಇವೆಲ್ಲ ಮಿಷನ್ಗಳು ಬಂದಾವ. ಈಗ ರೈತರಿಗೆ ಇದು ಲಾಭ ಐತೋ ಹೆಂಗೈತ್ರಿ? ಅನುಕೂಲ ಮಾಡ್ಕೊಂಡ್ರೆ ಲಾಭ ಐತ್ರಿ.
ಇವ್ರು ಟೈಮ್ ಸೇರಿ ನಾವು ಕರ್ದಾಗ ಬರ್ಬೇಕಾ ನಾವು ಅಲ್ಲಿದ್ದೀವ್ರಿ ಬೇರೆದವ್ರು ಹಿಡಿದ್ರಿ ನಾಳೆ ಬರ್ತೀವ್ರಿ ಹಂಗೆ ಒಂದರಿಂದ ನಾವು ಎಲ್ಲರೂ ಡಿಮಾಂಡ್ ಕೊಡಕತ್ತೀರ ಹಂಗೆ ಉಪಯೋಗ ಆಗೋದಿಲ್ರಿ. ಈಗ ಏನಾಕೈತ್ರಿ, ಈಗ ಇದು ತಾಲೂಕದಾಗ ಒಂದ್ ಎರಡ ಬಂದವ್ರಿ ಹೌದಾ, ಅವ್ರಿಗೂ ಟೈಮ್ ಬೇಕು. ಇಲ್ಲಿ ಬೇಡಿಕೆ ಐತಿ ಮತ್ತೆ ಇದನ್ನ ಬಳಕೆ ಮಾಡುವಂತದ್ದು ಐತಿ, ಅವ್ರಿಗೂ ಸ್ವಲ್ಪ ನಾವು ಅನುಕೂಲ ಮಾಡಿ ಕೊಡ್ಬೇಕಲ್ಲ. ಯಾಕಂದ್ರೆ ನಮ್ಕಿಂತ ಮೊದಲು ಫೋನ್ ಹಚ್ತಾರ. ಮತ್ತೆ ಅದಕ್ಕೆ ಆತಂದ್ರ ನಮ್ದು ಬಲ್ತ್ ಇಟ್ಟು ಮಠ ಬಂದ್ ಬಿಟ್ಟಿರ್ತೈತ್ರಿ ಆ ಟೈಮ್ದಾಗ ಅದು ಸಾಯ್ದಿಲ್ರಿ ಅಂತೀರಿ ನೀವು ಅಲ್ರಿ. ನಮ್ದು ರೈತರದ್ದು ಹಿಂಗ ಐತ್ರಿ ಹೌದಲ್ರಿ. ಈಗ ನಮ್ ಕಸ ಬಲ್ತೈತೆ ನಾವ್ ಓದ್ನಂದ್ರೆ ಇದ್ರಲ್ಲೇ ಸಾಯುದಿಲ್ರಿ, ಸಣ್ಣಾಗಿದ್ದಾಗ ಬಿಡ್ಬೇಕಂತ ಹೇಳ್ತಾರೆ. ಆಗ ಹೆಂಗ್ ಮಾಡುದು ರೈತರ ಅದವ್ರು ನೀವು ಔಷಧ ಮೇಲೆ ಡಿಪೆಂಡ್ ಇರ್ತಾರೆ. ಔಷಧ ಅದು ಬೀಜ ಆತಂದ್ರ ಅದ ಏನು ಮಾಡಿ ಉಪಯೋಗ ಇಲ್ಲ ಹಿಂಗ್ರಿ ಸರ್. ಈಗ ಅವ್ರ ಪಾಳೆ ಹಂಗಿರುತ್ತೆ 2-3 ವರ್ಷ ಕಮ್ಮಿ ಹಾಕಿರತ್ರಿ ಮಾತ್ರ ಹಂಗ್ ನಡಿ ಹಂಗ ಒಂದಿನ 2 ದಿನ ನಡಿಬೇಕ್ರಿ, 1 ತಿಂಗಳು 1 ವಾರ ನಮ್ದು ಈಗ ಇಲ್ರಿ ಹಂಗ ಐತ್ರಿ ಅಂದ್ರ ರೈತ ಮತ್ ನಾವು ರೈತನ ಹುಡ್ಕೊಳ್ಳೋದಾಕೈತ್ರಿ. ಇಲ್ದಾಕೈತಿ ಮತ್ ರೈತನ ಹುಡ್ಕೋಬೇಕಾಕೈತ್ರಿ. ಬಾಡಿಗೆ ನಡಿಯಪ್ಪ ಯಾವನಾರ ತರ್ನು ಅನ್ನೋ ಪೊಸಿಷನ್ ಬರ್ತೈತ್ರಿ ಸರ್. ಏನೈತೆ ಅಂದ್ರೆ ರೈತಿಗೆ ಮಾಡೋದು ಕಡಿಮೆ ಆಗೈತ್ರಿ ಹೆಚ್ಚಾಗದ ಕಡಿಮೆ ಆಗೈತ್ರಿ ರೈತರ ಕಡಿಮೆ ಆಗೈತ್ರಿ. ಯಾಕೆ ಕಡಿಮೆ ಅಂದ್ರೆ ಸರಿಯಾಗಿ ಈ ಮಳೆಗಾಲ ಇಲ್ಲ ಇದೆ ಮತ್ತೆ ಅದು ವ್ಯವಸಾಯದ ಸರಿ ಆಗುದಿಲ್ಲ, ಅದಕ್ಕಾಗಿ ಕಡಿಮೆ ಆತ. ದನಕರ ನೀರು ಸೋಟ್ ಕೆಪಾಸಿಟಿ ಇಲ್ಲ. ಈಗ ಮೊದಲು ಎಲ್ಲಾರು ಎತ್ತುಗಳ ಮ್ಯಾಗ ಇದ್ದು ಈಗ ಎತ್ತುಗಳಿಲ್ಲ, ಟ್ರ್ಯಾಕ್ಟರ್ ಬಂದು ಹಿಂಗಾಗಿ ಕಡಿಮೆ ಆಕೋತ ಬರ್ತಾರೆ. ಈ ಮಂದಿ ಹೊಲಕ್ಕೆ ಹೋಗೋದು ಕಡಿಮೆ ಆಗೈತ್ರಿ. ಜಾಬ್ ಬೇಡ್ತಾರೆ ಎಲ್ಲಾರು ಅಂದ್ರೆ ಆರಾಮ್ ಉಳಿಯಾಕ್ರಿ, ತಮ್ಮ ಶರೀರ ಆರಾಮ್ ಇಟ್ಕೊಳಕ. ರೈತಗೆ ಇಲ್ಲಿ ಬೆಳಿ ನಾವು ಈಗ ಹೊಲದಾಗ ಬೆವ್ರು ಸುರಿತೈತಿ. ಈಗ ಬ್ಯಾಂಕ್ನಾಗ ಕೂತ್ನಿ ಎಲ್ಲೇ ಕೂತ್ನಿ ನಾ ಇಲ್ಲೇ ಬೆವ್ರು ಸುರಿಬೇಕು ಆರಾಮ್. ಈಗ ರೈತಿಗೆ ಹೆಚ್ಚ ಆಯುಷ್ ಐತ್ರಿ, ಬ್ಯಾಂಕ್ನಾಗ ಕೂತಂಗ ಆಯುಷ್ ಹೆಚ್ಚೈತಿ. ರೈತಿಗೆ ಮೊದಲ್ ಬೆಸ್ಟ್ ಐತ್ರಿ. ಕರೆ ಈಗ ಎಲ್ಲಾರು ನಾವು ಆರಾಮ್ ಹುಡ್ಕಾತಿವ್ರಲ್ಲ, ಬರೀ ಆರಾಮ್ ಹುಡ್ಕಾತಿವ್. ಕೆಲಸ ಬೇಡ ಬೇಡ ಮೊದಲ್ ರೈತ ನಾವ್ ರಾತ್ರಿ ಇಲ್ಲಿ ದುಡಿತಿದ್ವಿ, ಈಗ ಎಲ್ಲಿ ದುಡಿತೀವಿ? ಈಗ ಆರಾಮ್ ಸೇರಿ 8ಕ್ಕೆ ಹೊತ್ತು, ಆಗ 4ಕ್ಕ 3ಕ್ಕ ಎದ್ದು ಹೊಲಗಳಿಗೆ ಹೋಗ್ತಿದ್ವಿ. ಈಗಿಲ್ಲ. ಮತ್ತ ಮನುಷ್ಯ ಹೆಂಗೈತಂದ್ರೆ ಸದ್ದ ರೈತಕ್ಕೆ ಆಗ ಹೈಬ್ರಿಡ್ ಬೀಜ ಇದ್ದಿರ್ಕಿಲ್ಲ, ಜವಾರಿ ಇತ್ತು, ಎಲ್ಲ ಅದ್ರ ಆಹಾರ ಇತ್ತು, ಹಂಗೆ ಶರೀರ ಹಂಗಿತ್ತು. ಈಗ ಹೈಬ್ರಿಡ್ ಬೀಜ ಬತ್ತಲ್ಲ ಆಗಿನ ತರ ಶರೀರ ಇರ್ಲಿದ, ಅಷ್ಟು ತಾಕತ್ತಿಲ್ಲ. ಈಗೆಲ್ಲ 2 ನಂಬರ್ ಆಗಿದ್ವಿ ನಾವು. ಈ ಎಲ್ಲೋ ಒಂದ್ ಕಡೆ ರಾಸಾಯನಿಕ ಮುಕ್ತ ಮಾಡಿ ನಾವು ರೈತಕಿ ಮಾಡ್ತು ಅನ್ನೋ ಅಷ್ಟು ಬೆಳಿ ಬರೋದಿಲ್ರಿ. ನಾವ್ ಈಗ ಸಗಣಿ ಗೊಬ್ಬರ ಹಾಕಿ ಅಷ್ಟ ಬಿಟ್ಟು ಅದರಿಂದ ಬರೋದಿಲ್ಲ. ಇದನ್ನ ಹೋದಾಗ ಬೆಳಿ ಬರೋದ್ರಿ, ಇಲ್ದ್ರಿ ಇಲ್ಲ. ಅಟ್ಯಾಚ್ ಆಗಿದ್ರೆ ಮತ್ತೆ ಸಗಣಿ ಗೊಬ್ಬರ ಅಟ್ಟ ಹಾಕೊಂಡ್ ಕೂತ್ರ ಆಗುದಿಲ್ಲ. ಓಕೆ ಸರ್, ತಮ್ಮ ಮಾಹಿತಿಗಾಗಿ ಧನ್ಯವಾದ ಸರ್. ಒಳ್ಳೆಯದು, ನಮಸ್ಕಾರ.